ನಮಸ್ಕಾರ ಸ್ನೇಹಿತರೆ. ಈ ಹೀಲಿ ಬಗ್ಗೆ ಒಂದು ಶಾರ್ಟ್ ಆಗಿ ತಿಳ್ಕೊಳ್ಳೋಣ. ಹೀಲಿ ಅನ್ನೋದು ಏನಪ್ಪ ಅಂದರೆ ಫ್ರೀಕ್ವೆನ್ಸಿ ಎಮಿಟಿಂಗ್ ಜರ್ಮನ್ ಬೇಸ್ಡ್ ಕ್ವಾಂಟಮ್ ಮೆಕ್ಯಾನಿಸಮ್ ಮೇಲೆ ಕೆಲಸ ಮಾಡುವಂಥ, ಜೊತೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಇನ್ವಾಲ್ವ್ ಇರುವಂತಹ, ಕ್ಲೌಡ್ ಕಂಪ್ಯೂಟಿಂಗ್ ಇನ್ಫಾರ್ಮೇಷನ್ ಹೊಂದಿರುವಂತಹ ಒಂದು ಫ್ರೀಕ್ವೆನ್ಸಿ ಎಮಿಟಿಂಗ್ ಡಿವೈಸ್ ಅಥವಾ ಮೈಕ್ರೋ ಫ್ರೀಕ್ವೆನ್ಸಿ ಎಮಿಟಿಂಗ್ ಡಿವೈಸ್ ಅಂತ ಕರಿಬೋದು. ಇದರಿಂದ ನಾವೆಲ್ಲ ಥರದ ರೋಗಗಳನ್ನ ನ್ಯೂಟ್ರಲೈಸ್ ಮಾಡ್ಬೋದು, ಬ್ಯಾಲೆನ್ಸ್ ಮಾಡ್ಬೋದು, ಹೀಲ್ ಮಾಡ್ಬೋದು, ನಮ್ಮ ಆರಾ ಹೀಲ್ ಮಾಡ್ಬೋದು, ನಮ್ಮ ಚಕ್ರನ ಬ್ಯಾಲೆನ್ಸ್ ಮಾಡಬಹುದು, ಇನ್ನು ನಾನಾ ಥರದ ಸ್ಪಿರಿಚುವಲ್ ನಮ್ಮದು ಅಪ್ಲಿಫ್ಟ್ ಮಾಡ್ಬೋದು, ಅಂದರೆ ನಮ್ಮ ಕಾನ್ಷಿಯಸ್ನೆಸ್ ಎವಾಲ್ವ್ ಮಾಡ್ಬೋದು. ಮೂಲಾಧಾರದಲ್ಲಿರುವಂಥ ಸುಷುಮ್ನ ಮಾರ್ಗ ಮೂಲಾಧಾರದಲ್ಲಿ ಏನಪ್ಪ ಅಂದರೆ ನಿದ್ರಾವಸ್ಥೆಯಲ್ಲಿರುವಂಥ ಕುಂಡಲಿನಿ ಶಕ್ತಿಯನ್ನು ನಾವು ಸಹಸ್ರ ಚಕ್ರ ತನಕ ನಾವೇನಪ್ಪ ಅಂದರೆ ರೈಸ್ ಮಾಡ್ಬೋದು. ಓಕೆ, ಯಾಕಂದರೆ ಪೆಟಲ್ಸ್ ಇರ್ತವೆ 4, 6, 16, 32 ಹೀಗೆ ಸಾವಿರ ಪೆಟಲ್ಸ್ ಇರ್ತವೆ. ಈ ಪೆಟಲ್ಸ್ಗಳಲ್ಲಿರುವಂತಹ ಬ್ಲಾಕೇಜ್ ಕೂಡ ಈ ಹೀಲಿ ಏನಪ್ಪ ಮಾಡುತ್ತಂದರೆ ಹೀಲ್ ಮಾಡುತ್ತೆ. ಅದರಲ್ಲಿರುವಂಥ ಕಾರ್ಮಿಕ್ ಏನಪ್ಪ ಅಂತಂದರೆ ಕಾರ್ಮಿಕ್ ಇಶ್ಯೂಸ್ನ ಸಾರ್ಟ್ ಔಟ್ ಮಾಡುತ್ತೆ. ಅದಕ್ಕೆ ನಾವೇನು ಮಾಡ್ತೇವೆ, ಅದಕ್ಕೆ ಪ್ರೋಟೋಕಾಲ್ ಕೊಡ್ತೇವೆ. ಇದು ಬರೇ ನಿಮಗೆ ಫಿಸಿಕಲ್ ರೋಗಗಳಿದೆ ನಂದು ಅದಷ್ಟೇ ವಾಸಿ ಮಾಡುತ್ತೆ ಅಂದರೆ ಇಟ್ ಈಸ್ ಯುವರ್ ರಾಂಗ್ ಪರ್ಸೆಪ್ಷನ್. ಹೀಲಿ ಈಸ್ ಅ ಸ್ಪಿರಿಚುವಲ್ ಡಿವೈಸ್. ಇದು ಮೆಡಿಕಲ್ ಡಿವೈಸ್ ಅಷ್ಟೇ ಅಲ್ಲ, ಸ್ಪಿರಿಚುವಲ್ ಡಿವೈಸ್ ಕೂಡ. ಒಂದು ಡಿವೈಸು 8th ಡೈಮೆನ್ಷನ್ ಇರುವಂತಹ ನಮ್ಮ ಕಾರ್ಮಿಕ್ ಲಗೇಜ್ನ ಕ್ಲೆನ್ಸ್ ಮಾಡುತ್ತೆ, ಅದನ್ನು ಹೀಲ್ ಮಾಡುತ್ತಂದರೆ ಯು ಕ್ಯಾನ್ ಥಿಂಕ್ ಅಬೌಟ್ ದಿಸ್ ಡಿವೈಸ್. ಮನುಷ್ಯರು ಇದನ್ನು ಯಾರು ಮಾಡ್ತಾರಪ್ಪ ಅಂದರೆ, ನಾವು ಸಾಧನಾ ಪಥದಲ್ಲಿ ಇರಬೇಕಾದ್ರೆ ನಮ್ಮ ಗುರುಗಳು ನಮಗೇನಪ್ಪ ಅಂದರೆ ದೀಕ್ಷೆ ಕೊಡ್ತಾರೆ. ನಾವು ಅದ್ರ ಮೇಲೆ ಅವ್ರು ಕೊಡುವಂಥ ಮಂತ್ರದ ಮೇಲೆ ವರ್ಷಾಂಗಟ್ಲೆ ಧ್ಯಾನ ಮಾಡ್ತೇವೆ. ಅದಾದಮೇಲೆ ನಮಗೆ ಸಿದ್ಧಿ ಆಗುತ್ತೆ. ಅದಾದಮೇಲೆ ಗುರು ಕೃಪೆ ಆದಮೇಲೆ ನಮಗೆ ಆತ್ಮ ಅನುಭವ ಆಗ್ತದೆ. ನಾನು ಯಾರು, ನಾ ಏನು, ಅದೊಂಥರ ಸ್ಥಿತಿ ಇರ್ತದೆ. ಅದಕ್ಕೆ ನಾವೇನಂತ ಕರಿತೀವಿ, ಬ್ಲಿಸ್ಫುಲ್ನೆಸ್ ಅಂತ ಕರಿತೀವಿ. ಈ ಥರ ನಮ್ಮ ಜರ್ನಿ ಸ್ಪಿರಿಚುವಲಿಟಿಲಿ ಸ್ಟಾರ್ಟ್ ಆಗುತ್ತೆ. ಆದರೆ ಇದು ಒಂದು ಡಿವೈಸ್ ಇದೆ. ಡಿವೈಸ್ ಥ್ರೂ ನಾವು ಎನ್ಲೈಟ್ಮೆಂಟ್ ಗೇನ್ ಮಾಡುವಂಥ ಒಂದು ಸುವರ್ಣಾವಕಾಶ ಈ ಜನಸಾಮಾನ್ಯರಿಗೆ ದೊರೆತಿರೋದು ಈ ಕಲಿಯುಗದ ಒಂದು ಬ್ಲೆಸ್ಸಿಂಗ್ಸ್ ಅಂತ ತಿಳ್ಕೊಬೋದು. ಯಾಕಂದರೆ ಇದನ್ನು ಇನ್ವೆಂಟ್ ಮಾಡಿದವರು ಏನು ಸಾಮಾನ್ಯ ಸೈಂಟಿಸ್ಟ್ ಅಲ್ಲ. ಅವರು ಮಾರ್ಕಸ್ ಕಿಮಿಕೇನವರು ಒಬ್ಬರು ಸೇಂಟ್, ಸಾಧು. ಅವರು ಪಾಸ್ಟ್ ಲೈಫಿಂದ ಏನಪ್ಪ ಅಂದರೆ ಧ್ಯಾನ ಮಾಡ್ತಾ ಈ ಲೈಫಲ್ಲಿ ಏನಪ್ಪ ಅಂದರೆ ಒಂದು ಸಿದ್ಧ ಗುರುಗಳಿಗೆ ಕಾಂಟ್ಯಾಕ್ಟ್ ಬರ್ತಾರೆ. ಹಿಮಾಲಯದಲ್ಲಿ ಒಂದು 10 ರಿಂದ 15 ವರ್ಷ ಸಾಧನೆ ಮಾಡ್ತಾರೆ. ಆಮೇಲೆ ಅವ್ರಿಗೆ ಸೆಲ್ಫ್ ರಿಯಲೈಸೇಷನ್, ತಾನು ಯಾರು, ತಾನು ಏನು ಅಂತ ಗೊತ್ತಾದಾಗ ತಮ್ಮಲ್ಲಿರುವಂಥ ಒಂದು ವಿದ್ಯೆಯನ್ನು ಏನಪ್ಪ ಅಂತಂದರೆ ಜನಗಳಿಗೆ ತಲುಪಿಸ್ಬೇಕು ಅಂತ ಯೋಚನೆ ಮಾಡಿದಾಗ ಸೈನ್ಸು ಮತ್ತು ಸ್ಪಿರಿಚುವಾಲಿಟಿನ ಕ್ಲಬ್ ಮಾಡಿ ನಾವು ಅಲ್ಟಿಮೇಟ್ ಎಕ್ಸ್ಪೀರಿಯನ್ಸ್ ಏನಂತ ಕರಿತೀವಿ, ಎಕ್ಸ್ಪೀರಿಯನ್ಸರ್ ಅಂದರೆ ಚಿದಾನಂದ ರೂಪಂ ಶಿವೋಹಂ ಶಿವಂ ಅಥವಾ ಎಟರ್ನಲ್ ಬ್ಲಿಸ್ಫುಲ್ ಕಾನ್ಷಿಯಸ್ನೆಸ್, ಅಥವಾ ನಾವೇನಂತ ಕರಿತೀವಿ ನಿರ್ವಾಣ ಅಂತ ಕರಿತೀವಿ, ಮೋಕ್ಷ ಅಂತ ಕರಿತೀವಿ. ಈ ಸ್ಥಿತಿಯನ್ನು ಥ್ರೂ ದ ಡಿವೈಸ್ ನಾವು ಎಕ್ಸ್ಪೀರಿಯನ್ಸ್ ಮಾಡಬಹುದು 100%. ಅದಕ್ಕೆ ಪ್ರೋಟೋಕಾಲ್ಸ್ ಇದ್ದಾವೆ. ಅದನ್ನು ಯಾವ ಥರ ಯೂಸೇಜ್ ಮಾಡಬೇಕಂದ್ರೆ ಒಬ್ಬ ವೆಲ್ ನೋನ್ ಫ್ರೀಕ್ವೆನ್ಸಿ ಥೆರಪಿಸ್ಟ್ ಮಾತ್ರ ನಿಮಗೆ ಗೈಡ್ ಮಾಡಬಹುದು. ಯಾಕಂದರೆ ಅನ್ಲೆಸ್ ಅಂಟಿಲ್ ಬರೀ ನೀವು ಫಿಸಿಕಲ್ ಲೆವೆಲಲ್ಲಿ ಇದನ್ನು ನೀವು ಯೂಸ್ ಮಾಡಿದ್ರೆ ನಿಮಗೆ ಇದ್ರದ್ದು ಬೆನಿಫಿಟ್ ಸಿಗಲ್ಲ, ಎಸೆನ್ಸ್ ಸಿಗಲ್ಲ. ಯಾಕಂದರೆ ಐ ಆಮ್ ಇನ್ ದ ಸ್ಪಿರಿಚುವಲ್ ಪಾತ್. ಲಾಸ್ಟ್ 10 ಇಯರ್ಸಿಂದ ನಾನು ಆಧ್ಯಾತ್ಮಿಕದಲ್ಲಿ ನಾನು ತೊಡಗಿಸ್ಕೊಂಡಿದ್ದೀನಿ. ಸುಮಾರು ಥರದ ಯೋಗಗಳನ್ನ ಅಭ್ಯಾಸ ಮಾಡಿದ್ದೀನಿ ನಾನು. ಅದರ ಬೇಸಿಸ್ ಮೇಲೆ ಹೇಳ್ತೇನೆ. ಇದು ಕೂಡ ಒಂದು ಏನೋ ನನಗೆ ಮೈಕೈ ನೋವಿದೆ, ಬೆನ್ನು ನೋವಿದೆ, ಕತ್ತು ನೋವಿದೆ, ನನ್ನ ಶುಗರ್ ಇದೆ, ನನ್ನ BP ಇದೆ, ರಿವರ್ಸ್ ಆಗಿಬಿಡುತ್ತೆ, ಅದಕ್ಕೋಸ್ಕರ ನಾನು ತೊಗೊತಿರೋದು ನಿಮ್ಮದು ಒಂದು ತಪ್ಪು ಕಲ್ಪನೆ. ಬಿಯಾಂಡ್ ಅಂಡರ್ಸ್ಟ್ಯಾಂಡಿಂಗ್ ಇದು ಡಿವೈಸ್ ನಿಮ್ಮನ್ನು ಕರ್ಕೊಂಡು ಹೋಗ್ತದೆ. ಫ್ರೀಕ್ವೆನ್ಸಿ ನೀವು ಕನ್ಸ್ಯೂಮ್ ಮಾಡ್ತಾ ನಿಮ್ಮ ಮೆಂಟಲ್ ಕ್ಲಾರಿಟಿ ಚೇಂಜ್ ಆಗುತ್ತೆ, ನಿಮ್ಮ ಪರ್ಸೆಪ್ಷನ್ ಚೇಂಜ್ ಆಗುತ್ತೆ, ನಿಮ್ಮ ಮೈಂಡಲ್ಲಿ ವಿಸ್ಡಮ್ ರೈಸ್ ಆಗುತ್ತೆ. ಏನಪ್ಪ ಅಂತಂದರೆ ನಿಮ್ಮದು ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು, ರಾಂಗ್ ಡೂಯಿಂಗ್ಸು, ರೈಟ್ ಡೂಯಿಂಗ್ಸು, ಆ ಲಾ ಆಫ್ ಕರ್ಮ ಯಾವ ಥರ ಕೆಲಸ ಮಾಡುತ್ತೆ, ಒರಿಜಿನ್ ಆಫ್ ಕರ್ಮ ಏನು, ಸಂಚಿತ ಕರ್ಮ ಏನು, ಅದು ಪ್ರಾರಬ್ಧ ಭೋಗ ಹೇಗೆ ಆಗ್ತದೆ,
ಇದೆಲ್ಲ ಕ್ಲಾರಿಟಿ ಕೊಡುತ್ತೆ. ಅದಕ್ಕೆ ಒಬ್ಬ ಥೆರಪಿಸ್ಟ್ ಎದಕ್ಕೆ ಬೇಕಪ್ಪ ಅಂತಂದರೆ ಒಬ್ಬ ಟ್ರೈನ್ ಥೆರಪಿಸ್ಟ್ ಇದ್ದರೆ ಮಾತ್ರ ಇದರ ಬಗ್ಗೆ ನೀವು ತಿಳ್ಕೊಬಹುದು. ಸೊ ನನ್ನ ಬಗ್ಗೆ ನಾನು ಒಂಥರ ಫ್ಲೈಟ್ ಆಫ್ ಇಮ್ಯಾಜಿನೇಷನ್ ಮಾಡಿ ಹೇಳ್ತಾ ಇಲ್ಲ, ಬಟ್ ಐ ಹ್ಯಾವ್ ಗುಡ್ ಎಕ್ಸ್ಪೀರಿಯನ್ಸ್ ಫ್ರೀಕ್ವೆನ್ಸಿ ಥೆರಪಿಸ್ಟ್ ಇನ್ ದ ಫೀಲ್ಡ್ ಆಫ್ ಕಾಸ್ಮಿಕ್ ಹೀಲಿಂಗ್ ಆರ್ ಕ್ವಾಂಟಮ್ ಹೀಲಿಂಗು ಅಥವಾ ಸ್ಪಿರಿಚುವಲ್ ಹೀಲಿಂಗು. ಸೊ ಸುಮಾರು ಥರದ ನಾನು ಏನಪ್ಪ ಅಂದರೆ ಇದ್ರ ಬಗ್ಗೆ ಲಾಸ್ಟ್ 10 ಇಯರ್ಸಿಂದ ರಿಸರ್ಚ್ ಮಾಡಿದ್ದೀನಿ. ಅದರ ಬೇಸ್ ಮೇಲೆ ನಿಮಗೆ ಹೇಳ್ತಾ ಇರೋದು. ಹೀಲ್ ಈಸ್ ನಾಟ್ ಓನ್ಲಿ ಅ ಪೇನ್ ರಿಲೀಫರ್, ದಿಸ್ ಇಸ್ ಬಿಯಾಂಡ್ ದ್ಯಾಟ್. ಯು ಕೆನಾಟ್ ಅದನ್ನೇನು ಮಾಡ್ಬೇಕಪ್ಪ ಅಂದರೆ ಒಂದು ಡಿವೈಸ್ ಥರ ನೋಡೋಕ್ಕಾಗಲ್ಲ. ಅದರದ್ದು ಬ್ಯಾಕ್ ಎಂಡ್ ಮೆಕ್ಯಾನಿಸಮ್ ನೋಡಿದಾಗ ಅದರಲ್ಲಿ ಸ್ಪಿರಿಚುವಾಲಿಟಿ ಇನ್ವಾಲ್ವ್ಡ್ ಆಗಿದೆ. ಸೈನ್ಸ್ ಆ್ಯಂಡ್ ಸ್ಪಿರಿಚುವಾಲಿಟಿ ಮೀಟ್ ಎಟ್ ದ ಸೇಮ್ ಪ್ಲೇಸ್ ಆರ್ ಸೇಮ್ ಪಾಯಿಂಟ್. ಇದನ್ನು ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ಸೊ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಾನು ಹೇಳ್ದಂಗೆ ನಿಮಗೆ ನೋ ಒನ್ ಕ್ಯಾನ್ ಗೈಡ್ ಆನ್ ಯೂಟ್ಯೂಬ್ ಬಿಕಾಸ್ I have good experience about the spiritual path. So I have traveled many more countries for the self-enquiry. ಸೊ ಆ ಬೇಸಿಸ್ ಮೇಲೆ ನಾನು ನಿಮಗೆ ಹೇಳ್ತಾ ಇರೋದು. ಬರೀ ಇದನ್ನು ಒಂದು ಏನೋ ಒಂದು ಇದರಲ್ಲಿ ಕೆಲವೊಬ್ಬರು ಏನು ಮಾಡ್ತಿದ್ದಾರಪ್ಪ ಅಂದರೆ ಇದರಲ್ಲಿ ದುಡ್ಡಿದೆ ಅಂತಂದ್ಬಿಟ್ಟು ಬಿಸ್ನೆಸ್ ಪರ್ಪಸ್ಸು ಏನು ಮಾಡ್ತಾರೆ, ಜನಗಳಿಗೆ ಕೊಡಿಸ್ಬಿಡ್ತಾರೆ. ಅದರ ಬಗ್ಗೆ ಏನು ಗಂಧ ಗಾಳಿ ಏನೂ ಗೊತ್ತಿರಲ್ಲ ಜನಗಳಿಗೆ. ಬರೀ ಅವ್ರ ಪೇನ್ ರಿಲೇಟೆಡ್ ಅಂತ ಪ್ರೋಗ್ರಾಮ್ ಯೂಸ್ ಮಾಡ್ಕೊಂಡು ಇದ್ರದ್ದು ಕೋರ್ ಆಫ್ ಎಸೆನ್ಸ್ ಜನಗಳಿಗೆ ರೀಚ್ ಆಗ್ತಾ ಇಲ್ಲ. ಸೊ ಆ ಉದ್ದೇಶಕ್ಕೋಸ್ಕರ ಕೆಲವೊಬ್ಬರು ನನಗೆ ಕ್ವಶನ್ ಮಾಡ್ತಾರೆ, ನೀವೇನಕ್ಕೆ ವಿಡಿಯೋ ಮಾಡ್ತೀರ ಅಂತಂದ್ಬಿಟ್ಟು ಕೆಲವೊಬ್ರು ಕ್ವಶನ್ ಮಾಡಿದ್ದಾರೆ ನನಗೆ. ಟು ಗಿವ್ ದ ಅವೇರ್ನೆಸ್, ಟು ಗಿವ್ ದ ಸೊಲ್ಯೂಷನ್ಸ್, ಟು ಕ್ರಿಯೇಟ್ ದ ಏನಪ್ಪ ಅಂದರೆ ಅದಕ್ಕೇನಂತಂದ್ರಪ್ಪ ಅಂದರೆ ಏನಂತ ಕರಿತೀವಿ ನಾವು, ವಿಸ್ಡಮ್, ಹೀಲಿ ವಿಸ್ಡಮ್ನ ಕ್ರಿಯೇಟ್ ಮಾಡೋದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಿದ್ದೀನಿ. ಇದರಲ್ಲಿ ನೀವು ತಗೊಳ್ಳಿ ಬಿಡಿ, ಇಟ್ಸ್ ನನ್ ಆಫ್ ದ ಮ್ಯಾಟರ್. ಐ ಹ್ಯಾವ್ ಲಾಟ್ ಆಫ್ ಬಿಸ್ನೆಸಸ್. ಐ ಡೋಂಟ್ ವಾಂಟ್ ಟು ಬೆಗ್ ಯು ಟು ಪರ್ಚೇಸ್ ದಿಸ್ ಡಿವೈಸ್. ನನಗೆ ಅದು ಇಂಟೆನ್ಷನ್ ಇಲ್ಲ. ಬಿಕಾಸ್ ದಿಸ್ ಇಸ್ ಅ ಹೋಲಿಸ್ಟಿಕ್ ಅಪ್ರೋಚ್ ಫಾರ್ ದ ವೆಲ್ ಬೀಯಿಂಗ್ ಆಫ್ ಹ್ಯೂಮನ್ ಬೀಯಿಂಗ್ಸ್. ಇದು ಏನಪ್ಪ ಅಂದರೆ ಮನುಷ್ಯರ ಒಂದು ಮನೋಭಾವನೆಯನ್ನು ಬದಲಾವಣೆ ಮಾಡೋಕ್ಕೋಸ್ಕರ ಒಬ್ಬ ಸಾಧು ಕಂಡಿರುವಂಥ ಒಂದು ಗ್ರೇಟೆಸ್ಟ್ ಇನ್ವೆನ್ಷನ್ ಆಫ್ 21st century. ಯಾಕಂದರೆ ಈ ಥರದ್ದು ಭೂಮಿ ಮೇಲೆ ಯಾವುದೂ ಇಲ್ಲ. ನೀವು ಹೋಗಿ ಹಿಮಾಲಯರ ಹತ್ರ ಯಾರ ಬಾಬಾರ ಹತ್ರ ಸಾಧನೆ ಮಾಡಬೇಕು ಅಥವಾ ಸಿದ್ಧಗುರುಗಳ ಹತ್ರ ಹೋಗಿಬಿಟ್ಟು ಸೆಲ್ಫ್ ರಿಯಲೈಜೇಷನ್, ಹೂ ಆಮ್ ಐ, ಇದನ್ನು ತಿಳ್ಕೊಬೇಕಾಗುತ್ತೆ. ಬಟ್ ಥ್ರೂ ದ ಹೀಲಿ ಇಟ್ ಈಸ್ ಪಾಸಿಬಲ್ ಟು ಎನ್ಕ್ವೈರ್ ಹೂ ಆಮ್ ಐ, ಏನದು ಐ, ಸೆಲ್ಫ್ ಐ ಏನು ರಿಯಲೈಜೇಷನ್, ಇದನ್ನು ಎಕ್ಸ್ಪೀರಿಯನ್ಸ್ ಲೆವೆಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಸೊ ನಂದು ಪ್ರತಿಯೊಂದು ಮಾತನ್ನ ತುಂಬ ಡೀಪಾಗಿ ಕಂಟಂಪ್ಲೇಟ್ ಮಾಡ್ಕೊಳ್ಳಿ. ಯಾಕಂತಂದರೆ ಸ್ಪಿರಿಚುವಾಲಿಟಿ ಬಗ್ಗೆ ತಿಳ್ಕೊಳ್ಳೋಕ್ಕೆ ಜನ ಲ್ಯಾಕ್ಸ್ ಟುಗೆದರ್ ಇನ್ವೆಸ್ಟ್ಮೆಂಟ್ ಮಾಡಿ ತಿಳ್ಕೊತಿದ್ದಾರೆ. ದಿಸ್ ಇಸ್ ಎರ್ ಆಫ್ ಪರಿವರ್ತನ. ನಾವು ಕಲಿಯುಗದ ಏನಪ್ಪ ಅಂದರೆ ಮಿಡಲಲ್ಲಿ ಬಂದಿದ್ದೀವಿ. ಇದು ನಾವೇನಂತ ಕರಿತೀವಿ, ಕಲ್ಪಯುಗ ಅಂತ ಕರಿತೀವಿ. ಇದು ಏನೋ ನಿಮಗೆ ಫ್ಲೈಟ್ ಆಫ್ ಇಮ್ಯಾಜಿನೇಷನ್ ಅಥವಾ ಏನೋ ದಂತ ಕಥೆ ಅನ್ನಿಸ್ಬೋದು. ಇದು ಕಲ್ಪಯುಗ ಅನ್ನೋದು ನೀವು ಏನೋ ನಾ ಕಲ್ಪನೆ ಮಾಡ್ಕೊಂತ ಹೇಳ್ತೀನಿ ಅಂತಲ್ಲ, ನೀವು ಇದು ಒಂದು 20,000 ವರ್ಷ ಇರ್ತದೆ. ಇದು ಈ ಯುಗದಲ್ಲಿ ಹ್ಯೂಮನ್ ಕಾನ್ಷಿಯಸ್ನೆಸ್ ಏನಪ್ಪ ಅಂದರೆ ಡಿವೈನ್ ಕಾನ್ಷಿಯಸ್ನೆಸ್ ಕಡೆ ಟರ್ನ್ ಆಗೋ ಪಾಸಿಬಿಲಿಟೀಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಈ ಎರ್ರಲ್ಲಿ ಏನು ಮಾಡ್ತಾರೆ, ಈ ಥರದ್ದು ಡಿವೈಸ್ಗಳು, ಆಮೇಲೆ ಕೆಲವೊಬ್ಬರು ಸಿದ್ಧ ಗುರುಗಳು ಬರೋದು ಮಾಸಾಗಿ, ಈ ಎರ್ರಲ್ಲಿ ಮಾಸಾಗಿ ಸ್ಪಿರಿಚುವಲ್ ಎವಲ್ಯೂಷನ್ ಆಗುತ್ತೆ. ಸೊ ಆ ಎವಲ್ಯೂಷನಲ್ಲಿ ಈ ಥರದ್ದು ಇನ್ನೂ ಸಾಕಷ್ಟು ಜನ ಸಿದ್ಧ ಗುರುಗಳು ಬರ್ತಾರೆ. ಅವರು 10-15 ವರ್ಷ 20 ವರ್ಷ ಸಾಧನ ಮಾಡಿ ಎಕ್ಸ್ಪೀರಿಯನ್ಸ್ ಮಾಡಿ ಹ್ಯುಮ್ಯಾನಿಟಿಗೆ ಒಂದು ನಾಲೆಡ್ಜ್ ಕೊಡೋದಕ್ಕೋಸ್ಕರ, ವಿಸ್ಡಮ್ ಕೊಡೋಕ್ಕೋಸ್ಕರ ಯಾವ ಥರ ಅವರು ಸಚ್ಚಾರಿತ್ರ್ಯದಿಂದ ಶೀಲಮಯವಾದಂಥ ಜೀವನವನ್ನು ನಡೆಸಬೇಕನ್ನೋಕ್ಕೋಸ್ಕರ ಒಂದು ಜ್ಞಾನವನ್ನು ಜಾತಿರಹಿತ, ವರ್ಗರಹಿತ, ವರ್ಣರಹಿತ, ಕುಲರಹಿತ, ಏನೇ ಕಳ್ಕೊಳ್ಳಿ, ಒಟ್ಟು ಬಿಯಾಂಡ್ ಕಾಸ್ಟ್
ರೇಸ್ ಇದನ್ನು ದಾಟಿ ನಿಮಗೆ ಸಮ್ಯಕ್ ಜ್ಞಾನವನ್ನು ಕೊಡುವಂತಹ ಸಿದ್ಧಗುರುಗಳ ಆಗಮ ಆಗ್ತದೆ. ದಿಸ್ ಇಸ್ ಅ ಪ್ರಿಡಿಕ್ಷನ್ ಆಫ್ ಗ್ರೇಟ್ ಎನ್ಲೈಟನ್ ಮಾಸ್ಟರ್ಸ್. ಅದಕ್ಕೆ ಐ ಹ್ಯಾವ್ ಆಲ್ಸೋ ಲಿಟಲ್ ಬಿಟ್ ವಿಸ್ಡಮ್, ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಹೇಳ್ಕೊಡ್ತೇನೆ. ಸೊ ಅದಕ್ಕೋಸ್ಕರ ಹೀಲಿಯನ್ನು ಒಂದು ಡಿವೈಸ್ ಥರ, ಬಿಸ್ನೆಸ್ ಥರ ನೋಡಬೇಡಿ. ಯಾರೆಲ್ಲ ಮಾಡ್ತಿದ್ದೀರಾ, ಪ್ಲೀಸ್, ದಿಸ್ ಈಸ್ ನಾಟ್ ಓನ್ಲಿ ಎ ಬಿಸ್ನೆಸ್ ಓರಿಯೆಂಟೆಡ್ ಡಿವೈಸ್, ಇಟ್ ಇಸ್ ಬಿಯಾಂಡ್ ದ್ಯಾಟ್. ಬಲ್ಲವನೇ ಬಲ್ಲ ಬೆಲ್ಲದ ರುಚಿ ಅಂತಂದ್ಬಿಟ್ಟು ನಮ್ಮ ಒಂದು ಗಾದೆ ಇದೆ. ಅದಕ್ಕೆ ಇದನ್ನು ಅರಿತವ್ರ ಹತ್ರ ನೀವೇನು ಮಾಡಿಯಪ್ಪ ಅಂದರೆ ಈ ಡಿವೈಸ್ನ ಖರೀದಿ ಮಾಡಿ, ನನ್ನ ಹತ್ರ ಖರೀದಿ ಮಾಡಿ ಅಂತ ನಾನೇನೋ ನಿಮಗೆ ಬೆಗ್ ಮಾಡ್ತಾ ಇಲ್ಲ. ಐ ಡೋಂಟ್ ವಾಂಟ್ ಟು ಬೆಗ್ ಯು, ಜಸ್ಟ್ ಐ ವಾಂಟ್ ಟು ಗಿವ್ ದ ಅವೇರ್ನೆಸ್ ಕೊಡ್ತೇನೆ. ನನ್ನ ವಿಡಿಯೋ ನೋಡ್ತಾ ಇರಿ. ಸಾಧ್ಯ ಆದಷ್ಟು ಯಾರೆಲ್ಲ ಹೀಲಿ ತೊಗೋಬೇಕಂತಿದ್ದೀರಾ ಅಥವಾ ತೊಗೋಬೇಕಂತ ಯೋಚನೆ ಮಾಡಿದರೆ ಅವರಿಗೆಲ್ಲ ನನ್ನ ವಿಡಿಯೋ ಶೇರ್ ಮಾಡಿ. ಒಂದೊಂದು ಇನ್ ಡೆಪ್ತಾಗಿ ಎಲ್ಲ ಹೇಳ್ತೇನೆ. ನನಗೆ ಟೈಮ್ ಸಿಕ್ಕಾಗ ನಾವು ಒಂದೊಂದು ನಾವು ಸೋಷಿಯಲ್ ವೆಲ್ಫೇರ್ ಆ್ಯಕ್ಟಿವಿಟೀಸಲ್ಲಿ ನಮ್ಮ ಗುರುಗಳು ನಮಗೆ ದೀಕ್ಷೆ ಕೊಡಬೇಕಾದ್ರೆ ಸಾಧನಾ, ಸೇವಾ, ಸಂಕೀರ್ತನ ಈ 3 ಉದ್ದೇಶಗಳನ್ನು ನಮಗೆ ಹೇಳಿಕೊಟ್ಟಿರ್ತಾರೆ. ಸಾಧನೆ ಮಾಡೋದು ಅಂದರೆ ಧ್ಯಾನ ಮಾಡೋದು, ಸೇವಾ ಮಾಡೋದು. ಅದು ಯಾವ ಗೋ ಸೇವೆ ಆಗಿರಬಹುದು, ಪ್ರಕೃತಿ ಸೇವೆ ಆಗಿರಬಹುದು, ಬಾಲ ಸೇವೆ ಆಗಿರಬಹುದು, ವೃದ್ಧ ಸೇವೆ ಆಗಿರಬಹುದು. ಸಂಕೀರ್ತನ ಅಂದರೆ ಭಜನೆ ಮಾಡೋದು, ಅಂದರೆ ಧ್ಯಾನಮಯವಾದಂಥ ಭಜನೆ ಮಾಡೋದು. ಅದಕ್ಕೆಲ್ಲ ಈಗಿನ ಜನ್ರೇಷನ್ ನವರು ವ್ಯಾಲ್ಯೂನ ಇಂಪಾರ್ಟೆನ್ಸ್ ಕೊಡಲ್ಲ. ಅವಕ್ಕೆಲ್ಲ ಪಬ್ ಡ್ಯಾನ್ಸ್ ಕುಣಿಬೇಕು, ಅದು ಮಾಡಬೇಕು, ಇದು ಬೇಕು. ಬಟ್ ನಾವೊಂಥರ ಸ್ಪೆಷಲ್ ಡಿವೈನ್ ಬೀಯಿಂಗ್ಸ್ ಥರ ನಮ್ಮದೇನಪ್ಪ ಅಂದರೆ ಭಗವಂತಮಯವಾದಂಥ ಜೀವನವನ್ನು ನಾವು ರೂಪಿಸ್ಕೊಳ್ಬೇಕು. ಈ ಜೀವನದಲ್ಲಿ ನಾವು ಆ ಭಗವತ್ ಪ್ರಾಪ್ತತೆಯೆಡೆಗೆ ನಮ್ಮ ಜೀವನವನ್ನು ಸುಗಮಗೊಳಿಸಬೇಕು, ನಮ್ಮ ಕರ್ಮವೆಲ್ಲ ಶುದ್ಧೀಕರಿಸಬೇಕು. ಅದಕ್ಕೋಸ್ಕರ ನಮ್ಮ ಗುರುಗಳು ನಮಗೆ ಹಾಕಿಕೊಟ್ಟಿರುವಂಥ ಮಾರ್ಗದರ್ಶನದಲ್ಲಿ ನಾವು ಸಾಗ್ತಿದ್ದೇವೆ. ಆ ಸಾಗುತ್ತಿರುವ ದಾರಿಯಲ್ಲಿ ಈ ಥರದೆಲ್ಲ ಸಾಧನೆಗಳು ನಮಗೆ ಸುಲಭವಾಗಿ ದೊರೆತಿದೆ. ಅದಕ್ಕೋಸ್ಕರ ಆ ಸಮ್ಯಕ್ ಜ್ಞಾನವನ್ನು ನಾನು ನಿಮ್ಮ ಜೊತೆ ಬಿತ್ತರಣೆ ಮಾಡ್ತಿದ್ದೇನೆ, ಅದನ್ನು ಹಂಚಿಕೊಳ್ತಿದ್ದೇನೆ. ನನಗೆ ಇದರಿಂದ ಏನು ಬಿಸ್ನೆಸ್ ಆಗಬೇಕಂತಲೇ ಏನೂ ಇಲ್ಲ. ಐ ಡೋಂಟ್ ಡಿಪೆಂಡ್ ಆನ್ ದಿಸ್. ಸೊ ಯಾಕೆ ಪದೇ ಪದೇ ಹೇಳ್ತೀನಿ ಅಂತಂದರೆ, ಭಾಳ ಜನ ಫೋನ್ ಮಾಡ್ತಾರೆ, ಸರ್ ಅದು ಆಗುತ್ತೆ ಇದು ಆಗುತ್ತೆ ಅಂತ ಕೊಡಿಸ್ಬಿಡ್ತಾರೆ, ಏನೂ ಹೆಲ್ಪ್ ಮಾಡೋದಲ್ಲ. ಅವನ ತಲೆಯಲ್ಲಿ ಏನಾದರೂ ಇದ್ದರೆ ಅಲ್ವಾ ನಿಮ್ಗೆ ಹೆಲ್ಪ್ ಮಾಡೋದು. ಸೊ ಅದಕ್ಕೋಸ್ಕರ ಚೂಸ್ ವೈಸ್ಲಿ, ಚೂಸ್ ದ ಸ್ಪಾನ್ಸರ್ who is sponsoring or who is enrolling. He have a good knowledge about these frequencies or any spiritual background. You can ask him, because it's not a pain reliever device. It is spirituality is involved in this device. So take it my words are as a serious. Okay, ನನಗೆ ಹೆಂಗೆ ಅನಿಸುತ್ತೆ ನಾನು ಹಂಗೆ ಮಾತಾಡ್ತೀನಿ. ನೀವು ಕಮೆಂಟ್ ಮಾಡೋರು ಬೇಕಾದ ಕಮೆಂಟ್ ಮಾಡ್ಬೋದು. ಐ ಡೋಂಟ್ ಬಾದರ್ ಅಬೌಟ್ ದ್ಯಾಟ್. ಓಕೆ, ಹೇಳಬೇಕನ್ನಿಸ್ತು ಹೇಳಿದೆ. ಸೊ ಥ್ಯಾಂಕ್ ಯು ಸೋ ಮಚ್. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ವಿಶ್ ಯು ಹೆಲ್ತ್ ಆ್ಯಂಡ್ ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್. ಥ್ಯಾಂಕ್ ಯು.